ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸಾಯಿ ಚೇತನ ಯೂಟ್ಯೂಬ್ ಚಾನಲ್. ನಮ್ಮ ಜೀವನದಲ್ಲಿ ಯಾವಾಗಲೂ ಒಳ್ಳೆಯದೇ ಆಗ್ತಾ ಇರಬೇಕು ಅಂತಂದರೆ, ನಮಗೆ ಎಲ್ಲ ಕೆಲಸದಲ್ಲಿ ಸಕ್ಸಸ್ ಸಿಗ್ತಾ ಇರಬೇಕು ಅಂತಂದರೆ ನಾವು ಒಂದು ಕೀ ಪ್ರಿನ್ಸಿಪಲ್ನ ಫಾಲೋ ಮಾಡಬೇಕಾಗತ್ತೆ. ಅದ್ಯಾವುದು ಕೀ ಪ್ರಿನ್ಸಿಪಲ್ ಅಂತಂದರೆ, ಯಾವಾಗಲೂ ಒಳ್ಳೆಯ ವಿಚಾರವನ್ನೇ ಅಟ್ರ್ಯಾಕ್ಟ್ ಮಾಡೋ ಅಂಥದ್ದು. ಈ ಒಳ್ಳೆಯ ವಿಚಾರವನ್ನು ಬೇಗ ಅಟ್ರ್ಯಾಕ್ಟ್ ಮಾಡಬೇಕಾದ್ರೆ ಮೊದಲು ನಮ್ಮಲ್ಲಿ ಒಂದು ರೀತಿಯ ಗುಣವನ್ನು ನಾವು ಅಡಾಪ್ಟ್ ಮಾಡ್ಕೋಬೇಕಾಗತ್ತೆ. ಆ ಗುಣ ಏನು ಅಂತಂದರೆ ಗ್ರ್ಯಾಟಿಟ್ಯೂಡ್. ಎಸ್, ಗ್ರ್ಯಾಟಿಟ್ಯೂಡ್ ಈಸ್ ಅ ಗ್ರೇಟ್ ಆ್ಯಟಿಟ್ಯೂಡ್. ಗ್ರ್ಯಾಟಿಟ್ಯೂಡ್ ನೇಚರನ್ನು ಬೆಳೆಸ್ಕೊಳ್ಳೋದು ತುಂಬಾ ಸುಲಭ. ಇನ್ ಸಿಂಪಲ್ ವರ್ಡ್ಸ್, ಗ್ರ್ಯಾಟಿಟ್ಯೂಡ್ ಅಂತಂದರೆ ಥ್ಯಾಂಕ್ಫುಲ್ ನೇಚರನ್ನು ಬೆಳೆಸ್ಕೊಳ್ಳೋದು ಅಂತ ಅರ್ಥ. ಥ್ಯಾಂಕ್ಫುಲ್ ನೇಚರ್ ಅಂದರೆ ನಮಗೆ ಜೀವನದಲ್ಲಿ ಯಾರಿಂದ ಎಲ್ಲ ಒಳ್ಳೆಯದಾಗಿದೆಯೋ, ಯಾವುದರಿಂದ ಎಲ್ಲ ನಾವು ಸುಖವಾಗಿದ್ದೀವೋ ಎಲ್ಲದಕ್ಕೂ ಕೂಡ ನಾವು ಧನ್ಯವಾದ ಅಂತ ಹೇಳೋದನ್ನು ಅಭ್ಯಾಸ ಮಾಡ್ಕೊಳ್ಳೋವಂಥದ್ದು. ಲಾ ಆಫ್ ಅಟ್ರಾಕ್ಷನ್ ಕೂಡ ಬೇಗ ವರ್ಕ್ ಆಗೋದು ಗ್ರ್ಯಾಟಿಟ್ಯೂಡ್ ನೇಚರ್ ಇದ್ದರೆ ಮಾತ್ರ. ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದರೆ ತುಂಬ ಒಳ್ಳೆಯದನ್ನು ಅಟ್ರ್ಯಾಕ್ಟ್ ಮಾಡೋ ಕೇಪಬಿಲಿಟಿ ಜಾಸ್ತಿ ಆಗುತ್ತೆ. ಯೂನಿವರ್ಸ್ ನಮಗೆ ಹೆಲ್ಪ್ ಮಾಡೋದನ್ನು ಜಾಸ್ತಿ ಮಾಡುತ್ತೆ. ಮತ್ತು ಯೂನಿವರ್ಸ್ ಕೊಡ್ತಾ ಇರೋವಂಥ ಎಲ್ಲ ಅಂದರೆ ಅಬಂಡೆನ್ಸ್ ಆಫ್ ಹೆಲ್ತ್, ಅಬಂಡೆನ್ಸ್ ಆಫ್ ವೆಲ್ತ್ ಎಲ್ಲವನ್ನು ಕೂಡ ರಿಸೀವ್ ಮಾಡ್ಕೊಳ್ಳೋ ಕೇಪಬಿಲಿಟಿ ನಮ್ಮ ಚಕ್ರನಾಡಿಗಳಿಗೆ ಜಾಸ್ತಿ ಆಗುತ್ತೆ. ದೇವರಿಗೆ ಅಥವಾ ಯೂನಿವರ್ಸ್ಗೆ ನಾವು ಯಾವಾಗೆಲ್ಲ ಥ್ಯಾಂಕ್ ಯು ಅಂತ ಹೇಳ್ತಾ ಇರ್ತೀವೋ ಆವಾಗ ನಾವು ಆಟೋಮೆಟಿಕ್ಕಾಗಿ ಯೂನಿವರ್ಸಲ್ ಎನರ್ಜಿಗೆ ಕನೆಕ್ಟ್ ಆಗೋಗ್ತೀವಿ. ಯೂನಿವರ್ಸ್ ಕೊಡ್ತಾ ಇರೋವಂಥ ಸಪೋರ್ಟನ್ನು ನಾವು ತುಂಬ ಈಸಿಯಾಗಿ ರಿಸೀವ್ ಮಾಡ್ಕೋತೀವಿ. ಯಾವುದೇ ಸ್ಪಿರಿಚುವಲ್ ರೂಟಲ್ಲಿ ಇಲ್ಲ ಅಂದರೂ ಪರವಾಗಿಲ್ಲ, ಯೂನಿವರ್ಸ್ಗೆ ಯಾವಾಗಲೂ ಧನ್ಯವಾದವನ್ನು ಹೇಳೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಸಾಕು, ನಮ್ಮ ರಿಸೀವಿಂಗ್ ಕೇಪಬಿಲಿಟಿ ಹೆಚ್ಚಾಗತ್ತೆ. ಇನ್ನು ರೇಖೆ ಅಭ್ಯಾಸ ಮಾಡೋರಾದರೆ ಥ್ಯಾಂಕ್ ಯು ಅನ್ನೋ ನೇಚರನ್ನು ಬೆಳೆಸ್ಕೊತಾ ಹೋದಷ್ಟೂ ರೇಖೆಯ ಫ್ಲೋ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ರಿಸಲ್ಟ್ ಕೂಡ ಫಾಸ್ಟಾಗಿ ಸಿಗುತ್ತೆ. ಥ್ಯಾಂಕ್ ಯು ಹೇಳೋದ್ರಿಂದ ನಮ್ಮ ಇಂಟರ್ನಲ್ ಬ್ಲಾಕೇಜಸ್ಗಳು ರಿಲೀಸ್ ಆಗುತ್ತೆ. ಪ್ರತಿನಿತ್ಯ ಥ್ಯಾಂಕ್ ಯು ಹೇಳೋದ್ರಿಂದ ನಮ್ಮ ಎನರ್ಜಿ ಇನ್ಕ್ರೀಸ್ ಆಗೋದು ನಿಧಾನಕ್ಕೆ ನಮ್ಮ ಗಮನಕ್ಕೆ ಬರ್ತಾ ಹೋಗುತ್ತೆ. ನಾವು ದಿನನಿತ್ಯ ಹೊರಗಡೆ ಹೋಗುವಾಗ ನಮ್ಮ ಪಾದಗಳನ್ನು ರಕ್ಷಣೆ ಮಾಡುವಂಥ ಫುಟ್ವೇರ್ಗೆ, ಸ್ಲಿಪ್ಪರ್ಸ್ಗೆ ನಾವು ಯಾವತ್ತೂ ಥ್ಯಾಂಕ್ ಯು ಹೇಳಬೇಕು ಅನ್ನೋದನ್ನು ಗಮನಿಸೇ ಇರೋದಿಲ್ಲ. ನಾವು ಇರೋವಂಥ ಮನೆಗೆ, ನಾವು ಯೂಸ್ ಮಾಡೋ ಎ ಸಿಗೆ, ರೂಮ್ಗೆ, ಅಟ್ಮಾಸ್ಫಿಯರ್ಗೆ, ಸನ್, ಮೂನ್, ಹಾಸಿಗೆಗಳಿಗೆ ಯಾವತ್ತೂ ಕೂಡ ನಾವು ಥ್ಯಾಂಕ್ ಯು ಅನ್ನೋದನ್ನು ಹೇಳೋದೇ ಇಲ್ಲ. ಇವು ವಸ್ತುಗಳೇ ಆಗಿರ್ಬೋದು, ಆದರೆ ಅವುಗಳು ಕೂಡ ಇಲ್ಲದೇನೆ ನಾವು ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವುಗಳು ಕೂಡ ನಮ್ಮ ಒಂದು ಕಂಫರ್ಟಬಿಲಿಟಿನ ಜಾಸ್ತಿ ಮಾಡ್ತಾ ಇದ್ದಾವೆ. ಹಾಗಾಗಿ ವಸ್ತುಗಳಿಗೂ ಕೂಡ ಥ್ಯಾಂಕ್ ಯು ಹೇಳೋದನ್ನು ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ಊಟ ಮಾಡೋಕ್ಕೆ ಮುಂಚೆ ಆ ಊಟಕ್ಕೆ ನಾವೆಲ್ಲರೂ ಕೂಡ ಧನ್ಯವಾದ ಅಂತ ಹೇಳ್ತೀವಿ. ಆದರೆ ಅದರ ಜೊತೆಗೆ ನಮ್ಮ ಮನಸ್ಸಿನಲ್ಲೇ ಯಾರು ನಮಗೆ ಅಡುಗೆ ಮಾಡಿ ತಂದು ಕೊಟ್ಟರೋ ಅವ್ರಿಗೂ ಕೂಡ ಒಂದು ಧನ್ಯವಾದವನ್ನು ಹೇಳಬೇಕು. ಅಷ್ಟೇ ಅಲ್ಲದೇ ಆ ತರಕಾರಿ ಬೆಳೆದಂಥ ರೈತರಿಂದ ಹಿಡಿದು ನಮ್ಮ ಮನೆಗೆ ತಲುಪಿಸಲಿಕ್ಕೆ ಆ ತರಕಾರಿಯನ್ನು ಯಾರೆಲ್ಲ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡಿರ್ತಾರೋ ಎಲ್ಲರಿಗೂ ಕೂಡ ಒಂದು ಧನ್ಯವಾದವನ್ನು ಹೇಳಬೇಕಾಗತ್ತೆ. ಈ ರೀತಿ ಎಲ್ಲರಿಗೂ ಧನ್ಯವಾದವನ್ನು ಹೇಳಿ ಆಮೇಲೆ ಊಟ ಮಾಡಿ ನೋಡಿ. ಆಹಾರದ ಟೇಸ್ಟ್ ಇನ್ನೂ ಸೂಪರಾಗಿ ಆಗಿರುತ್ತೆ. ಯಾಕೆ ಅಂದರೆ ನಾವು ನಮ್ಮ ವಿಚಾರಧಾರೆಗಳನ್ನು ಆ ಆಹಾರದಲ್ಲಿ ಬೆರೆಸಿ ಊಟ ಮಾಡ್ತೀವಿ. ಆ ವಿಚಾರಧಾರೆಗಳು ತುಂಬ ಚೆನ್ನಾಗಿದ್ದಷ್ಟೂ ತುಂಬ ಒಳ್ಳೆಯ ಆರೋಗ್ಯ ಇರುತ್ತೆ. ಜೈಸಾ ಅನ್ ವೈಸಾ ಮನ್. ನಮ್ಮ ದೇಹಕ್ಕೂ ಕೂಡ ಪ್ರತಿನಿತ್ಯ ಒಂದು ಸಲ ಥ್ಯಾಂಕ್ ಯು ಅಂತ ಹೇಳಬೇಕು. ಇದರಿಂದ ಸೆಲ್ಫ್ ಲವ್ ಇನ್ಕ್ರೀಸ್ ಆಗುತ್ತೆ. ನಮ್ಮ ಅಂಗೈಗಳನ್ನು ರಬ್ ಮಾಡಿ ನಮ್ಮ ದೇಹದ ಎಲ್ಲ ಭಾಗಗಳನ್ನು ಟಚ್ ಮಾಡ್ತಾ ಥ್ಯಾಂಕ್ ಯು ಎಕ್ಸ್ಪ್ರೆಸ್ ಮಾಡೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಮಹತ್ತರವಾದಂಥ ಪ್ರಗತಿಯನ್ನು ಕಾಣ್ಬೋದು. ಪ್ರತಿನಿತ್ಯ ರಾತ್ರಿ ನಾವು ಮಲಗೋ ಮುಂಚೆ ಒಂದು ಪುಸ್ತಕವನ್ನು ತಗೊಂಡು ಅದರಲ್ಲಿ ಗ್ರ್ಯಾಟಿಟ್ಯೂಡನ್ನು ಬರಿತಾ ಬರಬೇಕು. ಫಸ್ಟ್ ಡೇ 10 ವಿಚಾರಗಳಿಗೆ, ಸೆಕೆಂಡ್ ಡೇ 20 ವಿಚಾರಗಳಿಗೆ, ಥರ್ಡ್ ಡೇ 30 ವಿಚಾರಗಳಿಗೆ, ಹೀಗೆ ಎಷ್ಟು ಸಾಧ್ಯವೋ ಅಷ್ಟು 30 ದಿನಗಳವರೆಗೆ ಬರಿತಾ ಬಂದಾಗ ನಮ್ಮಲ್ಲಿ ಬದಲಾವಣೆ ಆಗೋದನ್ನು ನಾವು ಗಮನಿಸ್ಬೋದು. ನಮ್ಮ ಜೀವನದಲ್ಲಿ ಎಷ್ಟೆಲ್ಲ ಬದಲಾವಣೆ ಆಗುತ್ತೆ ಅಂತಂದರೆ ನಮಗೆ ಆಶ್ಚರ್ಯ ಆಗೋ ಅಷ್ಟು. ನಾನು ಮೊದಲೇ ಹೇಳಿದಂತೆ ಥ್ಯಾಂಕ್ ಯು ಅನ್ನು ವಸ್ತುಗಾಗಲಿ, ವ್ಯಕ್ತಿಗಾಗಲಿ ಅಥವಾ ಯಾವುದೇ ಘಟನೆಗಳಿಗಾಗಲಿ ಬರಿಬಹುದು. ಇಲ್ಲಿ ಘಟನೆ ಅಂದ ತಕ್ಷಣ ಒಳ್ಳೆಯ ಘಟನೆಗಳು ಮಾತ್ರ ಅಲ್ಲ, ಕೆಟ್ಟ ಘಟನೆಗಳಿಗೂ ಕೂಡ ನಾವು ಧನ್ಯವಾದವನ್ನು ಹೇಳಬೇಕು. ಯಾಕೆಂದರೆ ಅದರಿಂದ ಏನೋ ಒಂದು ಪಾಠವನ್ನು ನಾವು ಕಲ್ತಿರ್ತೀವಿ. ಮೊದಲು ಥ್ಯಾಂಕ್ ಯು ಬರೆಯೋದು ತುಂಬಾ ಕಷ್ಟ ಅಂತ ಅನಿಸುತ್ತೆ, ನಿಜ. ಆದರೆ ಡೈಲಿ ಬರಿತಾ ದಿನ ಕಳೆದಂತೆ ನಮ್ಮ ಮನಸ್ಸಿಗೆ ಅದೇ ಗೊತ್ತಾಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಹೇಳೋದು ಹ್ಯಾಬಿಟ್ ಆಗಿ ಕನ್ವರ್ಟ್ ಆಗೋಗುತ್ತೆ. ಹೀಗೆ ಮಾಡೋದ್ರಿಂದ ಎಲ್ಲ ರೀತಿಯಲ್ಲೂ ನಾವು ಪಾಸಿಟಿವಿಟಿನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡ್ತೀವಿ. ಯಾವಾಗ ನಾವು ಪಾಸಿಟಿವ್ನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡ್ತೀವಿ, ನಮಗೆ ಫ್ಯೂಚರಲ್ಲಿ ಬರುವಂಥ ರಿಸಲ್ಟ್ ಕೂಡ ತುಂಬ ಪಾಸಿಟಿವ್ ಆಗುತ್ತೆ. ಎಕ್ಸ್ಟ್ರಾಡಿನರಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಈ ವಿಡಿಯೋವನ್ನು ನೋಡಿ ಲೈಕ್, ಶೇರ್, ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು.